ಒಂದು ಕಾಲದಲ್ಲಿ ದೂರ್ವಾಸ ಋಷಿಗಳು ಶಿವನನ್ನು ಭೇಟಿಯಾಗಲು ಕೈಲಾಸದತ್ತ ಪ್ರಯಾಣ ಬೆಳೆಸುತ್ತಾರೆ. ಮಾರ್ಗ ಮಧ್ಯೆ ದುರ್ವಾಸ ಮುನಿಗಳಿಗೆ ದೇವರಾಜ ಇಂದ್ರನು ಎದುರಾಗುತ್ತಾನೆ ಹಾಗೂ ಮುನಿಗಳಿಗೆ ನಮಸ್ಕರಿಸುತ್ತಾನೆ. ದೂರ್ವಾಸ ಮುನಿಗಳು ಆಶೀರ್ವಾದ ರೂಪದಲ್ಲಿ ಇಂದ್ರನಿಗೆ ಪಾರಿಜಾತ ಹೂವಿನ ಹಾರವನ್ನು ಅರ್ಪಿಸುತ್ತಾರೆ. ಇಂದ್ರನು ಹೆಮ್ಮೆಯಿಂದ ಬೀಗುತ್ತಾ ಆ ಹೂವಿನ ಹಾರವನ್ನು ತನ್ನ ಐರಾವತ ಆನೆಯ ಸೊಂಡಿಲಿನ ಮೇಲಿಡುತ್ತಾನೆ. ಆನೆಗೆ ಆ ಹೂವಿನ ಹಾರದಿಂದ ಹೊರಹೊಮ್ಮಿದ ಸುವಾಸನೆಯು ಕಿರಿಕಿರಿಯನ್ನುಂಟು ಮಾಡುತ್ತದೆ. ಹಾಗಾಗಿ ಆನೆ ತನ್ನ ಸೊಂಡಿಲಿನಲ್ಲಿದ್ದ ಹೂವಿನ ಹಾರವನ್ನು ನೆಲಕ್ಕೆ ಹಾಕಿ ತುಳಿದು ಹಾಕುತ್ತದೆ. ಇದರಿಂದ ಕೋಪಗೊಂಡ ದುರ್ವಾಸ ಮುನಿಗಳು ಇಂದ್ರನು ತನಗೆ ಅವಮಾನ ಮಾಡಿದನೆಂದು ತಿಳಿದು, ನಿನ್ನ ಐಶ್ವರ್ಯವು ನಾಶವಾಗಲಿ, ಇಂದ್ರನು ಸೇರಿದಂತೆ ದೇವಲೋಕದಲ್ಲಿನ ಎಲ್ಲಾ ದೇವತೆಗಳ ಶಕ್ತಿ, ಸಾಮರ್ಥ್ಯ ಹಾಗೂ ವರಗಳು ನಶಿಸಿ ಹೋಗಲಿ ಎಂದು ಶಾಪವನ್ನು ನೀಡುತ್ತಾರೆ. ದೂರ್ವಾಸ ಮುನಿಗಳಿಂದ ಶಾಪಕ್ಕೊಳಗಾಗಿ ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಕಳೆದುಕೊಂಡ ಇಂದ್ರ ಹಾಗೂ ದೇವಾನುದೇವತೆಗಳ ಬಗ್ಗೆ ತಿಳಿದುಕೊಂಡ ರಾಕ್ಷಸರು ತಮ್ಮ ರಾಜನಾದ ಬಲಿಯ ಮುಂದಾಳತ್ವದಲ್ಲಿ ಸ್ವರ್ಗದ ಮೇಲೆ ದಾಳಿ ನಡೆಸಿ ದೇವರುಗಳನ್ನು ಸೋಲಿಸಿ ತನ್ನ ಪ್ರಾಬಲ್ಯವನ್ನು ದೇವಲೋಕದಲ್ಲಿ ಮೆರೆಯಲಾರಂಭಿಸುತ್ತಾರೆ. ಚಿಂತಾಕ್ರಾಂತರಾದ ಇಂದ್ರದೇವ ಸೇರಿದಂತೆ ಇತರ ದೇವತೆಗಳು ಬ್ರಹ್ಮನನ್ನು ಭೇಟಿ ಮಾಡಿ ನಡೆದ ಘಟನೆಯನ್ನು ತಿಳಿಸುತ್ತಾರೆ. ಆಗ ಬ್ರಹ್ಮನು, ದೇವೇಂದ್ರ, ನೀನು ದುರ್ವಾಸ ಮುನಿಗಳ ಶಾಪದಿಂದ ಲಕ್ಷ್ಮಿಯನ್ನು ಕಳೆದುಕೊಂಡಿದ್ದೀಯ. ಹಾಗಾಗಿ ನೀವೆಲ್ಲ ಲಕ್ಷ್ಮಿಯನ್ನು ಮೆಚ್ಚಿಸಲು ಭಗವಾನ್ ನಾರಾಯಣನ ಬಳಿ ಹೋಗಿ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ. ಆತನ ಆಶೀರ್ವಾದದಿಂದ ನೀವು ಕಳೆದುಕೊಂಡ ಭಾಗ್ಯವನ್ನು ಮರಳಿ ಪಡೆಯುವಿರಿ ಎಂದು ಹೇಳಿ ಕಳುಹಿಸುತ್ತಾನೆ. ಇಂದ್ರ ಹಾಗೂ ದೇವಾನುದೇವತೆಗಳು ವಿಷ್ಣುವಿನ ಆಶೀರ್ವಾದ ಪಡೆಯಲು ವಿಷ್ಣುವಿದ್ದಲ್ಲಿಗೆ ಬರುತ್ತಾರೆ. ಈಗಾಗಲೇ ಎಲ್ಲಾ ವಿಷಯಗಳನ್ನು ತಿಳಿದಿದ್ದ ಮಹಾವಿಷ್ಣು ದೇವತೆಗಳಿಗೆ ಸರಳ ಉಪಾಯವನ್ನು ನೀಡುತ್ತಾನೆ. ನೀವು ಅಸುರರೊಂದಿಗೆ ಸ್ನೇಹವನ್ನು ಬೆಳೆಸಿ, ಅವರಿಗೆ ಅಮೃತದಲ್ಲಿ ಆಸೆ ಹುಟ್ಟಿಸಿ, ಮಂದರಗಿರಿಯನ್ನು ಕಡಗೋಲು ಮಾಡಿ ವಾಸುಕಿಯನ್ನು ಹಗ್ಗವನ್ನಾಗಿಸಿ ಸಮುದ್ರ ಮಥನ ಮಾಡಿ, ಅದರಿಂದ ಬರುವ ಅಮೃತವನ್ನು ನೀವು ಸವಿಯಿರಿ. ಇದರಿಂದ ರಾಕ್ಷಸರಿಗೆ ನಿಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ. ನಿಮಗೆ ಬೇಕಾದ ಸಹಾಯವನ್ನು ನಾನು ಮಾಡುತ್ತೇನೆ ಎಂದು ಅಭಯವನ್ನಿತ್ತು ಕಳುಹಿಸುತ್ತಾನೆ. ಹೀಗೆ ಭಗವಾನ್ ವಿಷ್ಣುವಿನಿಂದ ಆಶೀರ್ವಾದ ಪಡೆದ ದೇವತೆಗಳು ಅಲ್ಲಿಂದ ಹೊರಡುತ್ತಾರೆ. ದೇವಗುರುಗಳಾದ ಬೃಹಸ್ಪತಿ ಮತ್ತು ದೈತ್ಯಗುರುಗಳಾದ ಶುಕ್ರಾಚಾರ್ಯರ ಮಧ್ಯಸ್ಥಿಕೆಯಲ್ಲಿ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಸಂಧಾನ ನಡೆದು ಸಮುದ್ರವನ್ನು ಕಡೆಯಲು ಸಿದ್ಧರಾಗುತ್ತಾರೆ. ಸಮುದ್ರವನ್ನು ಕಡೆಯಲು ಮಂದರಾಚಲವನ್ನು ಸಮುದ್ರಕ್ಕೆ ಹಾಕಲು ಬೆಟ್ಟವು ಸಾಗರದಲ್ಲಿ ಕುಸಿಯತೊಡಗುತ್ತದೆ. ಈ ಸಮಯದಲ್ಲಿ ವಿಷ್ಣು ಒಂದು ಆಮೆಯಾಗಿ ತನ್ನ ಎರಡನೇ ಅವತಾರವಾದ ಕೂರ್ಮಾವತಾರವನ್ನು ತಾಳಿ ತನ್ನ ಬೆನ್ನಿನ ಮೇಲೆ ಬೆಟ್ಟವನ್ನು ಹೊತ್ತುಕೊಳ್ಳುತ್ತಾನೆ. ಸರ್ಪಗಳ ರಾಜ ವಾಸುಕಿಯನ್ನು ಹಗ್ಗವನ್ನಾಗಿ ಮಾಡಿಕೊಂಡು ವಿಷ್ಣುವಿನ ಕಣ್ಸನ್ನೆಯಂತೆ ದೇವತೆಗಳು ತಮಗೆ ಶ್ರೇಷ್ಠವಾದ ತಲೆಯ ಭಾಗ ಬೇಕೆಂದು ಹಠ ಹಿಡಿಯುತ್ತಾರೆ. ಸಂಚು ಅರಿಯದ ಅಸುರರು ತಮಗೇ ತಲೆಯ ಭಾಗ ಬೇಕೆಂದು ಹೇಳುತ್ತಾರೆ. ಕೊನೆಗೆ ದೇವತೆಗಳು ವಾಸುಕಿಯ ಬಾಲವನ್ನು ಹಾಗೂ ಅಸುರರು ವಾಸುಕಿಯ ತಲೆಯನ್ನು ಹಿಡಿದು ಕಡೆಯಲು ಆರಂಭಿಸುತ್ತಾರೆ. ಈ ಸಂದರ್ಭದಲ್ಲಿ ವಾಸುಕಿಯ ಬಾಯಿಯಿಂದ ಬರುವ ವಿಷದ ಗಾಳಿಗೆ ಸಿಕ್ಕಿ ಅನೇಕ ರಕ್ಕಸರು ಸಾವನ್ನಪ್ಪುತ್ತಾರೆ. ಹೀಗೆ ಸಮುದ್ರ ಮಂಥನ ಮಾಡುವಾಗ ಮೊದಲಿಗೆ ಕಠೋರವಾದ ಹಾಲಾಹಲವು ಉತ್ಪತ್ತಿಯಾಗುತ್ತದೆ. ದೈತ್ಯರು ಮತ್ತು ದೇವತೆಗಳು ಭಯಭೀತರಾಗಿರಲು ಪರಮ ದಯಾಳುವಾದ ಈಶ್ವರನು ಅದನ್ನು ಸೇವಿಸುತ್ತಾನೆ. ಅದರ ವಿಷಕ್ಕೆ ಬೆದರಿ ಪಾರ್ವತೀ ದೇವಿಯು ಶಿವನ ಕೊರಳಲ್ಲೇ ಅದನ್ನು ತಡೆಯುತ್ತಾಳೆ. ಅಂದಿನಿಂದ ಪರಶಿವನು ವಿಷಕಂಠನಾದನು. ನಂತರ ಕಾಮಧೇನು, ಕಲ್ಪವೃಕ್ಷ, ಪಾರಿಜಾತ, ಅಪ್ಸರೆಯರು, ಲಕ್ಷ್ಮೀದೇವಿ, ಕೌಸ್ತುಭಮಣಿ, ಚಂದ್ರ, ಐರಾವತ ಇವೇ ಮೊದಲಾದ ವಸ್ತುಗಳು ಹೊರಬರುತ್ತವೆ. ಬೇಡಿದ್ದನ್ನು ಕೊಡುವ ಕಾಮಧೇನುವನ್ನು ಯಜ್ಞ ಯಾಗಾದಿಗಳ ಉಪಯೋಗಕ್ಕಾಗಿ ಋಷಿಗಳಿಗೆ ಕೊಡಲಾಯಿತು. ಲಕ್ಷ್ಮೀದೇವಿಯನ್ನು ಭಗವಾನ್ ವಿಷ್ಣು ವರಿಸಿದನು. ಐರಾವತವನ್ನು ಇಂದ್ರನು ತೆಗೆದುಕೊಂಡನು. ಚಂದ್ರನನ್ನು ಶಿವನು ತಲೆಯಲ್ಲಿ ಧರಿಸಿ ಚಂದ್ರಚೂಡನಾದನು. ಅಪ್ಸರೆಯರು ಗಂಧರ್ವರ ಬಳಿ ಹೋದರು. ಪಾರಿಜಾತವು ಇಂದ್ರನ ದೇವಲೋಕದ ಉದ್ಯಾನಕ್ಕೆಂದು ನಿರ್ಧರಿಸಲಾಯಿತು. ವಾರುಣಿ ಎಂಬ ಮದ್ಯದ ದೇವತೆಯನ್ನು ದೇವತೆಗಳಿಗೆ ಕೊಡಲಾಯಿತು. ಸುರಪಾನ ಮಾಡಿ ದೇವತೆಗಳು ಸುರರಾದರು ಹಾಗೂ ರಾಕ್ಷಸರು ಅಸುರರಾದರು. ಉಚ್ಛ್ರೈಶ್ರವಸ್ಸು ಎಂಬ 7 ಮುಖದ ಕುದುರೆಯನ್ನು ಇಂದ್ರನು ತೆಗೆದುಕೊಂಡನು. ಕೌಸ್ತುಭಮಣಿ, ಶಾಂಗ್ನ ಎನ್ನುವ ಧನುಸ್ಸು ಮತ್ತು ಪಾಂಚಜನ್ಯವು ಭಗವಾನ್ ವಿಷ್ಣುವನ್ನು ಸೇರಿದವು. ಹೀಗೆ ಎಲ್ಲಾ ವಸ್ತುಗಳ ನಂತರ ಕೊನೆಯದಾಗಿ ಧನ್ವಂತರಿ ದೇವತೆಯು ಅಮೃತದೊಂದಿಗೆ ಉದ್ಭವಿಸುತ್ತಾನೆ. ಕೂಡಲೇ ರಾಕ್ಷಸರ ಮತ್ತು ದೇವತೆಗಳ ನಡುವೆ ಅದಕ್ಕಾಗಿ ಕಲಹ ಪ್ರಾರಂಭವಾಗುತ್ತದೆ. ಆಗ ವಿಷ್ಣುವು ಮೋಹಿನಿ ರೂಪ ಧರಿಸಿ, ಸುರಾಸುರರೇ, ನಾನು ಇದನ್ನು ನಿಮ್ಮಿಬ್ಬರಿಗೂ ಸಮನಾಗಿ ಹಂಚುತ್ತೇನೆ. ನೀವೆಲ್ಲ ಸಾಲಾಗಿ ಕುಳಿತುಕೊಳ್ಳಿ
ಎಂದು ಹೇಳಿ ದೇವತೆಗಳನ್ನು ಒಂದು ಕಡೆ ಹಾಗೂ ದಾನವರನ್ನು ಒಂದು ಕಡೆ ಕುಳ್ಳಿರಿಸುತ್ತಾಳೆ. ಮೋಹಿನಿಯ ರೂಪಕ್ಕೆ ಮರುಳಾದ ದೇವದಾನವರಿಬ್ಬರೂ ಅವಳು ಹೇಳಿದಂತೆ ಕೇಳುತ್ತಾರೆ. ಮೋಹಿನಿಯು ಮೊದಲು ದೇವತೆಗಳಿಗೆ ಬಡಿಸಲಾರಂಭಿಸುತ್ತಾಳೆ. ಆಗ ರಾಹು ಎಂಬ ರಕ್ಕಸನು ವೇಷ ಮರೆಸಿಕೊಂಡು ದೇವತೆಗಳ ಮಧ್ಯೆ ಬಂದು ಸೇರಿಕೊಳ್ಳುತ್ತಾನೆ. ಮೋಹಿನಿಯು ಮೋಸವನ್ನು ಅರಿಯದೆ ಅವನಿಗೂ ಬಡಿಸುತ್ತಾಳೆ. ಆಗ ಸಮೀಪದಲ್ಲೇ ಕುಳಿತಿದ್ದ ಸೂರ್ಯಚಂದ್ರರು ಕಣ್ಸನ್ನೆ ಮೂಲಕ ಮೋಹಿನಿಗೆ ವಿಷಯ ತಿಳಿಸುತ್ತಾರೆ. ಕೂಡಲೇ ಸುದರ್ಶನ ಚಕ್ರದಿಂದ ರಾಹುವಿನ ಸಂಹಾರ ಮಾಡುತ್ತಾಳೆ. ಆದರೆ ಅಮೃತಪಾನ ಮಾಡಿದ್ದರಿಂದ ರಾಹು ಸಾಯುವುದಿಲ್ಲ. ತಲೆಯು ರಾಹು ಆಗಿಯೂ ಉಳಿದ ದೇಹ ಕೇತುವಾಗಿಯೂ ಉಳಿದು ಹೋಗುತ್ತದೆ. ಸೂರ್ಯಚಂದ್ರರೇ ತನಗೆ ಕಂಟಕರಾಗಿದ್ದರಿಂದ ರಾಹು ಕೇತುಗಳಿಬ್ಬರೂ ಅವರಿಗೆ ದ್ವೇಷಿಗಳಾಗಿ ಅಡ್ಡ ಬಂದು ಇಂದಿಗೂ ಗ್ರಹಣ ಉಂಟು ಮಾಡುತ್ತಾರೆ. ಹೀಗೆ ಅಮೃತಪಾನ ಮಾಡಿ ಅಮರರಾದ ದೇವತೆಗಳು ದಾನವರನ್ನು ಸೋಲಿಸಿ ಸ್ವರ್ಗಲೋಕವನ್ನು ಹಿಂಪಡೆಯುತ್ತಾರೆ. ಈ ರೀತಿಯಾಗಿ ಭಗವಾನ್ ವಿಷ್ಣು ಕೂರ್ಮಾವತಾರ ಹಾಗೂ ಮೋಹಿನಿ ರೂಪ ಧರಿಸಿ ಸಮುದ್ರ ಮಂಥನಕ್ಕೆ ಮತ್ತು ಅಮರತ್ವ ಪಡೆಯಲು ದೇವತೆಗಳಿಗೆ ನೆರವಾಗುತ್ತಾನೆ. ಧನ್ಯವಾದಗಳು.